ಏಪ್ರಿಲ್ 9ನೇ ತಾರೀಕು ಬಾಗಲಕೋಟೆ ದಾವಣಗೆರೆಯ ಬೈ ಎಲೆಕ್ಷನ್ ಆಗುತ್ತೆ. ಬಟ್ ಕಾಂಗ್ರೆಸ್ನಲ್ಲಿ ಮಾತ್ರ ಟಿಕೆಟ್ ಕಗ್ಗಂಟು ಮಾತ್ರ ತಣ್ಣಗಾಗುವಂತೆ ಕಾಣಿಸ್ತಿಲ್ಲ. ಏಪ್ರಿಲ್ 9ರಂದು ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದೆ. ಹೀಗಾಗಿ ಇಂದು ಬೆಂಗಳೂರಿಗೆ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ ಸುರ್ಜೇವಾಲಾ ಚರ್ಚೆ ಮಾಡ್ತಾರೆ. 2 ಕ್ಷೇತ್ರದ ಟಿಕೆಟ್ಗಾಗಿ ಕುಟುಂಬದಿಂದ ಲಾಬಿ ನಡೀತಾ ಇದೆ. ದಾವಣಗೆರೆ ಟಿಕೆಟ್ಗಾಗಿ ಶಾಮನೂರು ಕುಟುಂಬ ಲಾಬಿ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಬಾಗಲಕೋಟೆ ಟಿಕೆಟ್ಗಾಗಿ ಮೇಟಿ ಫ್ಯಾಮಿಲಿ ಪೈಪೋಟಿಯನ್ನ ಮಾಡ್ತಾ ಇರೋದು ಗೊತ್ತೇ ಇದೆ. ಈಗ ಏಪ್ರಿಲ್ 9ನೇ ತಾರೀಕು ಬಾಗಲಕೋಟೆ ದಾವಣಗೆರೆ 2 ಕ್ಷೇತ್ರಗಳಲ್ಲೂ ಬೈ ಎಲೆಕ್ಷನ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಬಾಗಲಕೋಟೆಯಲ್ಲಿ HY ಮೇಟಿ ಹಾಗೆ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಬೇಕು. ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿಯಲ್ಲೂ ಕೂಡ ಯಾರು ಅಂದುಕೊಂಡಿರಲಿಲ್ಲ, ಅಭ್ಯರ್ಥಿಯನ್ನ ಘೋಷಣೆ ಮಾಡೇ ಬಿಟ್ರು. ಎಲ್ಲೋ ಒಂದು ಕಡೆ ಬಹಳಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ನೇರವಾಗಿ ಅವರು ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರಾ ಇಲ್ವಾ ಏನು ಎತ್ತ ಅಂತ ಲೆಕ್ಕಾಚಾರದಲ್ಲೇ ಅನೌನ್ಸ್ ಮಾಡಿದ್ದಾಯ್ತು. ಬಟ್ ಕಾಂಗ್ರೆಸ್ನಲ್ಲಿ ಮಾತ್ರ ಇನ್ನೂ ಕಗ್ಗಂಟು ಬಗೆಹರಿಯುವಂತೆ ಕಾಣಿಸ್ತಾ ಇಲ್ಲ. ಇನ್ನು ನಾಯಕರಲ್ಲೂ ಕೂಡ ಟಿಕೆಟ್ ಯಾರಿಗೆ ನೀಡಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ರಾಜ್ಯ ಉಸ್ತುವಾರಿ ಸಚಿವ ಸುರ್ಜೇವಾಲಾ ಬರ್ತಾರೆ. ಸಿಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವ್ರ ಜೊತೆ ಮಾತನಾಡ್ತಾರೆ. ಇಬ್ಬರ ಜೊತೆ ಚರ್ಚೆ ಮಾಡಿದ ನಂತರ ಶೀಘ್ರವೇ, ಅದರಲ್ಲೂ ಇವತ್ತೇ ಪಕ್ಕಾ ಅಂತ ಹೇಳೋದಕ್ಕೆ ಬರೋದಿಲ್ಲ, ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಕಮಲ ಪಡೆ ಟಿಕೆಟ್ ಘೋಷಣೆ ಮಾಡಿದೆ. ಹಾಗಾಗಿ ಇನ್ನೆರಡು ದಿನಗಳಲ್ಲಿ ಕಾಂಗ್ರೆಸ್ನಿಂದಲೂ ಕೂಡ ಟಿಕೆಟ್ ಘೋಷಣೆ ಆಗತ್ತಾ, ಇದು ಯಕ್ಷ ಪ್ರಶ್ನೆ.